ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಗಂಧದ ಗುಡಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಮತ್ತು ಇವತ್ತು ಗಂಧದ ಗುಡಿ ಇದರಲ್ಲಿ ಅವರು ಮನೆದೇವರಿಗೆ ಪೂಜೆ ಮಾಡ್ಸೋಕ್ಕೆ ಅಂತ ಹೋಗಿರ್ತಾರೆ ಎಲ್ಲರೂ. ಆದರೆ ಬರೀ ಕಾಲಲ್ಲಿ ಆರತಿ ಇಟ್ಕೊಂಡು, ಕೆಂಡದ ಆರತಿ ಇಟ್ಕೊಂಡು ನಡಿಬೇಕು ಅನ್ನೋದು ಒಂದು ರೂಲ್ಸ್ ಇರುತ್ತೆ. ಆ ಥರನೇ ಮಾಡಬೇಕು ಅಂತೇಳಿ. ಇದು ಗೊತ್ತಿರಲ್ಲ ಪಾಪ ಅವಳಿಗೆ. ಚಂದನಿಗಂತೂ ಅವ್ರ ತವ್ರ ಮನೆಯಲ್ಲಿ ಇದೆಲ್ಲ ಗೊತ್ತೇ ಇಲ್ಲ. ತುಂಬ ಶ್ರೀಮಂತರ ಮನೆ ಹುಡುಗಿ ಅವಳು. ಹರಿ ಮತ್ತು ಮುದ್ದು ಮತ್ತು ಕಂಟಿ ಮಾಯಿ ಎಲ್ಲ ಹೇಳ್ತಾರೆ, ಬೇಡ ಇದಾಗಲ್ಲ ನಿಮಗೆ, ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ. ಇಲ್ಲ, ನಾನು ಗಂಧದ ಗುಡಿ ಸೊಸೆಯಾಗಿ ಇದೆಲ್ಲ ಮಾಡೇ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿ ಮಾಡ್ತಾಳೆ. ಪಾಪ ಅವಳು ಅಷ್ಟು ಬರೀ ಕಾಲಲ್ಲಿ ಆ ಬಿಸಿಲಲ್ಲಿ ಬರೀ ಕಾಲಲ್ಲಿ ನಡೆಯೋಕ್ಕಾಗ್ತಾ ಇರಲ್ಲ. ಪಾಪ ಭಾಳ ಕಷ್ಟಪಡ್ತಿರ್ತಾಳೆ. ಮತ್ತು ಆ ಬಿಸಿ ಇರೋವಂಥ ಆರತಿ ಬಟ್ಲನ್ನ ಇಟ್ಕೊಂಡಿರ್ತಾಳೆ ಅಲ್ವಾ, ಕೈ ಬೊಬ್ಬೆ ಬಂದಿರುತ್ತೆ ಆದರೂ ಕೈ ಬಿಟ್ಟಿರಲ್ಲ. ನಿಜವಾಗ್ಲೂ ದಿ ಗ್ರೇಟ್. ಅಷ್ಟು ನೀಟಾಗಿ ಅವಳು ಅದನ್ನೆಲ್ಲ ಪೂರೈಸ್ತಾಳೆ. ಕಾಲಿಡೋಕ್ಕೆ ಆಯ್ತಿಲ್ಲ ನೋಡಿ. ನಿಜವಾಗ್ಲೂ ಯಾವ ದೇವಸ್ಥಾನಕ್ಕೆ ಹೋಗಿ ನಮಗೆ ದೇವಸ್ಥಾನಗಳಿಗೆ ಹೋದಾಗ 12 ಗಂಟೆ ಟೈಮಲ್ಲಿ ಕಾಲಿಡೋಕ್ಕೆ ಆಗೋದೇ ಇಲ್ಲ, ಅಷ್ಟಂತ ಬಿಸಿಲು ಬರ್ತಾ ಇರುತ್ತೆ. ಅದರಲ್ಲಿ ಪಾಪ ನಡ್ಕೊಂಡು ಹೋಗ್ತಾ ಇದ್ದಾಳೆ ಇವಳು. ಅಂದರೆ ಅವ್ರ ಮನೆಗೆ ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶಕ್ಕೆ, ಮುತ್ತು ಅಣ್ಣಂಗೆ ಮದುವೆ ಆಗಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದು ಅವಳು ಇಂಟೆನ್ಷನ್ ಆಗಿರುತ್ತೆ. ಪಾಪ ಒಳ್ಳೆ ಹುಡುಗಿ. ಹೀಗಾಗಿ ಹರಿನೂ ಜೊತೆಗೆ ಬರ್ತಾ ಇರ್ತಾನೆ, ಮತ್ತು ಮುದ್ದುನೂ ಜೊತೆಗೆ ಬರ್ತಾ ಇರ್ತಾನೆ. ಮುತ್ತು ಬೇಡ ಬೇಡ ಚಂದನ ಬೇಡ ಬೇಡ ಅಂತ ಹೇಳ್ತಾನೆ. ಆದ್ರೂ ಅವಳು ಕೇಳಲ್ಲ. ಇಲ್ಲ, ನಾನು ಮಾಡೇ ಮಾಡ್ತೀನಿ, ಸುಮ್ಮನಿರಿ ಅಣ್ಣ, ನೀವೇನು ವರಿ ಮಾಡ್ಕೋಬೇಡಿ, ನಾನು ಮಾಡ್ತೀನಿ ಅಂತ ಹೇಳ್ತಾಳೆ. ಪಾಪ ಅವಳು ಅಷ್ಟು ನೋವಾಗ್ತಿದೆ, ಕೈ ಸುಡ್ತಾ ಇದೆ, ಆದರೆ ಏನೂ ಮಾಡೋಂಗಿಲ್ಲ, ಅರ್ಧ ಬರ್ಧದಲ್ಲಿ ಬಿಡೋಂಗಿಲ್ಲ, ಪೂರೈಸಲೇಬೇಕು. ಅದನ್ನು ನೋಡಿ ಅವನು ಹರಿ ಮುಖ ನೋಡ್ತಾನೆ. ಅವಳು ಸಂಕಟ ಪಡೋದು ನೋಡೋಕ್ಕಾಗಲ್ಲ ಅವನ ಕೈಯಲ್ಲಿ. ಪಾಪ ಅನಿಸ್ತಾ ಇರುತ್ತೆ. ಅಲ್ಲಿ ಕಾಲು ನೋಡ್ತಾನೆ, ಪಾಪ ಕಾಲು ಊರೋಕ್ಕಾಗ್ತಾಯಿಲ್ಲ. ಆಗ ಓಡೋಗಿ ಎಲ್ಲಿಂದನೂ ಒಂದು ಬಿಂದಿಗೆ ನೀರು ತಂದು ಅವಳು ನಡ್ಕೊಬರೋ ಉದ್ದಕ್ಕೂ ಹಾಕ್ಕೊಂಡು ಬರ್ತಾನೆ. ಪಾಪ ಅವನಿಗೆಷ್ಟು ಆಸೆ ಇದೆ ಹೆಂಡತಿ ಮೇಲೆ. ನಿಜವಾಗ್ಲೂ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಅಲ್ವಾ, ತುಂಬ ಆಸೆ ಇದೆ. ನಿಜವಾಗ್ಲೂ ಎಲ್ಲರೂ ಹಂಗೆ ಮಾಡೋಕ್ಕಾಗೋದೇ ಇಲ್ಲ. ಎಲ್ಲರೂ ನಡೀತಿದ್ದಾರೆ, ನೀನು ನಡಿ ಅಂತ ಹೇಳ್ತಾರೆ ಹೊರ್ತು, ಕೆಲವರೆಲ್ಲ ಬಂದು ನಿನಗೆ ಏನು ಬೇಕು, ನೀನು ಕಾಲು ಸುಡ್ತಾ ಇದೆಯಾ, ನೀರು ಹಾಕ್ತೀವಿ ಅಂತ ಐಡಿಯಾ ಮಾಡಿ ಏನು ಹಾಕಲ್ಲ. ಆದರೆ ಇವನು ಪಾಪ ಎಲ್ಲಿಂದನೋ ಒಂದು ಬಿಂದಿಗೆ ನೀರು ತಂದು ಉದ್ದಕ್ಕೂ ನೀರು ಹಾಕ್ಕೊಂಡು ಹೋಗ್ತಾನೆ. ಹೆಂಡ್ತಿ ಕಾಲು ಹಾಕಿದ್ರೆ ಕಾಲು ಮೆತ್ತಗಿರಲಿ, ತಣ್ಣಗಿರಲಿ ಅಂತ ಹೇಳ್ಬಿಟ್ಟು ನೀರು ಹಾಕ್ಕೊಂಡು ಹೋಗ್ತಾನೆ. ಸುತ್ತ ಬೇವಿನ ಸೊಪ್ಪು ಕಟ್ಟಿದ್ದಾರೆ, ದೀಪ ಹಚ್ಚಿದ್ದಾರೆ, ಹೂ ಮುಡಿಸಿದ್ದಾರೆ. ಆ ದೀಪದ್ದು ತಟ್ಟೆನ ಕೊಟ್ಟಿದ್ದಾರೆ ಕೈಗೆ. ಅದು ಅಂತೂ ಬಿಸಿ ಆಗೋಗಿದೆ, ಏಕೆಂದರೆ ಅಷ್ಟು ದಪ್ಪ ಬತ್ತಿ ಅಲ್ವಾ, ಬಿಸಿ ಆಗೇ ಆಗುತ್ತೆ ಆಬ್ವಿಯಸ್ಲಿ. ಬಟ್ ಏನೂ ಮಾಡೋಂಗಿಲ್ಲ, ಅವಳು ಹಿಡ್ಕೊಳ್ಳೇಬೇಕಾಗುತ್ತೆ. ಏಕೆಂದರೆ ವ್ರತ ಕಂಪ್ಲೀಟ್ ಆಗಬೇಕು ಅಂದರೆ ಇಷ್ಟು ಅವಳು ಮಾಡಲೇಬೇಕು. ಈ ಕರ್ತವ್ಯ ಮಾಡಿಲ್ಲ ಅಂದರೆ ಆ ವ್ರತ ಕಂಪ್ಲೀಟ್ ಆಗಲ್ಲ. ಹಾಗಾಗಿ ಅವಳು ಮಾಡಲೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಪಾಪ ಹರಿ ಎಲ್ಲಿಂದನೋ ನೀರು ತಂದು ಹಾಕ್ತಾನೆ ಇದ್ದಾನೆ, ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಪೂಜೆ ದೇವಸ್ಥಾನಕ್ಕೆ ಮುಟ್ತಾರೆ. ಅಲ್ಲಿಂದ ದೇವಸ್ಥಾನಕ್ಕೆ ಮುಟ್ಟಿದಾಗ ದೇವಸ್ಥಾನದಲ್ಲಿ ಅದೆಲ್ಲ ಇಟ್ಬಿಟ್ಟು ಆಮೇಲೆ ಎಲ್ಲ ಬಂದು ಈ ಕಡೆ ನಿಂತ್ಕೋತಾರೆ. ಆವಾಗ ಪಾಪ ಅವಳ ಕೈಯೆಲ್ಲ ಬೊಬ್ಬೆ ಬಂದುಬಿಟ್ಟಿರುತ್ತೆ, ಸಿಕ್ಕಾಪಟ್ಟೆ ಬೊಬ್ಬೆ ಬಂದುಬಿಟ್ಟಿರ್ತವೆ. ಅದು ನೋಡಿಬಿಟ್ಟು ಅವರಿಗೆಲ್ಲ ಸಂಕಟ ಆಗಿಬಿಡುತ್ತೆ. ಅಯ್ಯೋ, ಎಷ್ಟು ಹೇಳಿದೆ ನಾನು ಬೇಡ ಬೇಡ ಅಂತ, ಕೇಳಲಿಲ್ಲ, ಕೈಯೆಲ್ಲ ಬೊಬ್ಬೆ ಬಂದುಬಿಟ್ಟಿದೆಯಲ್ಲ ಅಂತೇಳ್ಬಿಟ್ಟು ತುಂಬ ನೊಂದ್ಕೋತಾನೆ. ಆಮೇಲೆ ಏನೂ ಮಾಡೋಕ್ಕಾಗಲ್ಲ, ದೇವರು ಪೂಜೆ ಅಲ್ವಾ ಅಂದ್ಕೊಂಡು ಮತ್ತೆ ಸಮಾಧಾನ ಮಾಡಿಕೊಂಡು ಆಮೇಲೆ ಅವನು ಮುತ್ತು ಅಣ್ಣ ನೋಡ್ತಾ ಇರ್ತಾನೆ. ಆದರೆ ಹರಿ ಪಾಪ ಊರಲ್ಲೆಲ್ಲ ಓಡಾಡ್ತಾನೆ. ಏನಕ್ಕೆ ಅಂತ ಅಂದರೆ, ಯಾರ ಮೇಲಾರ ಐಸ್ ಇದೆಯಾ, ಐಸ್ ಇಟ್ಟಿದ್ದೀರಾ, ಫ್ರಿಜ್ ಇದೆಯಾ, ಐಸ್ ಇದೆಯಾ ಅಂತ ಇಡೀ ಊರಲ್ಲೆಲ್ಲ ಓಡಾಡ್ತಾನೆ. ಒಂದು 10 ಮನೆ ಕೇಳ್ತಾನೆ, ಎಲ್ಲೂ ಸಿಗಲ್ಲ. ಲಾಸ್ಟಲ್ಲಿ ಒಂದು ಮನೇಲಿ ಸಿಗುತ್ತೆ. ಆ ಒಂದು ಮನೇಲಿ ಸಿಕ್ಕಿದಾಗ ಅದನ್ನು ಇಸ್ಕೊಂಡು ಬರ್ತಾನೆ. ಆದರೆ ಇವಳು ಪಾಪ ಇವಳು ಕಷ್ಟಪಟ್ಟಿದ್ದಾಳೆ. ಚಂದನ ಎಷ್ಟೊಂದು ದೀಪ ಹಿಡ್ಕೊಂಡು ಅಲ್ಲಿಂದ ಅಲ್ಲಿಗೆ ನಡ್ಕೊಂಡು ಎಷ್ಟು ಕಿಲೋಮೀಟ್ರು ಏನೋ ನಡಿಬೇಕಲ್ವ. ಪಾಪ ತುಂಬ ದೂರ ನಡೆದಿದ್ದಾಳೆ. ಆದರೆ ದೇವರು ಇವ್ರಿಗೆ ಒಳ್ಳೇದು ಮಾಡಲಿ ಅನ್ನೋದೇ ಒಂದು ಉದ್ದೇಶ. ಆಮೇಲೆ
ಜೊತೆಗೆ ಅವರೆಲ್ಲ ನಡೆದಿದ್ದಾರೆ. ಇವ್ರ ಜೊತೆಗೇ ಕಂಟಿ ಮತ್ತು ಮುತ್ತು ಅಣ್ಣ ಮತ್ತು ಮಾಯಿ ಹರಿ ಎಲ್ಲ ನಡೆದಿದ್ದಾರೆ ಜೊತೆಗೇ. ನಡೆದ್ರೂ ಕೂಡ ಪಾಪ ಇವಳು ಬರೀ ಕಾಲಲ್ಲೇ ಹೋಗಬೇಕು ಮತ್ತು ಇದನ್ನ ದೀಪನೇ ಹಿಡಿಲೇಬೇಕು. ದೀಪ ಹಿಡಿದಲ್ಲೇ ಹೋಗೋಂಗಿಲ್ಲ. ಎಷ್ಟೇ ಬಿಸಿ ಇದ್ರೂ ದೀಪ ಇಟ್ಕೊಂಡೇ ಹೋಗಬೇಕು. ದೊಡ್ಡ ಬತ್ತಿ ಮಾಡಿದ್ದಾರೆ. ಚಾಮುಂಡೇಶ್ವರಿ ತಾಯಿ ನಮ್ಮವ್ವ ಕಾಪಾಡು ಅಂತೇಳಿ ಕೈ ಮುಗಿದು ಅಲ್ಲಿಟ್ಬಿಟ್ಟು ಎಲ್ಲರೂ ಪೂಜೆ ಮಾಡ್ತಾರೆ. ಪೂಜೆ ಮಾಡಾದಮೇಲೆ ಎದ್ದೇಳ್ತಾಳೆ. ಎದ್ದು ಬಂದು ಮುತ್ತು ಅಣ್ಣ ಕೈ ಹಿಂಗೆ ಅಂತಿರ್ತಾಳೆ ಅಫ್ ಅಂತ. ಅದಕ್ಕೆ ಏನಾಗಿದೆ ತೋರಿಸಿಲ್ಲಿ ಅಂದಾಗ ಕೈಯೆಲ್ಲ ಬೊಬ್ಬೆ ಬಂದ್ಬಿಟ್ಟಿರುತ್ತೆ. ಅಯ್ಯೋ ಕೈಯೆಲ್ಲ ಬೊಬ್ಬೆ ಬಂದಿದೆ, ಅದಕ್ಕೆ ಹೇಳಿದ್ದು ಬೇಡ ನಿಂಗೆ ಆಗಲ್ಲ ಸುಮ್ಮನಿರು ಅಂದರೆ ಕೇಳಲಿಲ್ಲ ನೀನು ಅಂತ. ಆಮೇಲೆ ಹರಿ ಅಲ್ಲಿಂದ ಎಲ್ಲೆಲ್ಲೋ ಹುಡುಕಿ 4-5 ಮನೆ ಹುಡ್ಕೊಂಡು ಹೋಗಿ ಎಲ್ಲ ಕಡೆ ಕೇಳಿ 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 ಐಸ್ ಎತ್ಕೊಂಡು ಬರೋಕ್ಕೆ ಅಂತ ಹೋಗ್ತಾನೆ. ಇಲ್ಲಿ ಇವಳು ಕೈ ಮುಗಿದು ದೇವರೇ ನಿನ್ನ ಹರಕೆ ತೀರಿಸಿದ್ದೀನಿ, ಇನ್ನು ನಮಗೇನು ಕಷ್ಟ ಕೊಡಬೇಡ, ಎಲ್ಲದರಲ್ಲೂ ಒಳ್ಳೇದು ಮಾಡು ಅಂತೇಳಿ ದೇವ್ರ ಹತ್ರ ಪರಿಪರಿಯಾಗಿ ಕೇಳ್ತಾ ಇದ್ದಾಳೆ. ಆದರೆ ದೇವರು ಕರುಣೆ ತೋರಿಸ್ತಾನೆ. ಏಕೆಂದರೆ ಇಷ್ಟೊಂದು ಕಷ್ಟಪಟ್ಟಿದೆ ಹುಡುಗಿ ಅಂತ ಹೇಳ್ಬಿಟ್ಟು. ಚಂದನ ಅಂದರೆ ದಿ ಗ್ರೇಟ್, ತುಂಬ ಚೆನ್ನಾಗಿ ಆ ಪೂಜೆನ ನೆರವೇರಿಸಿದ್ದಾಳೆ. ನೋಡೋದಕ್ಕೆ 1-2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾಳೆ. ಆವಾಗ ಮುತ್ತು ಅಣ್ಣ ಅವಳ ತಲೆ ಮೇಲೆ ಕೈ ಸವರಿ, ಇಷ್ಟೊಂದು ಬೊಬ್ಬೆ ಬಂದಿದ್ದಾವಲ್ಲ, ನಿನ್ಗೆ ಎಷ್ಟು ಹೇಳಲಿ ನಾನು, ಬೇಡ ಚಂದನ ಅಂತ ಹೇಳಿದ್ರು ಕೇಳಲಿಲ್ವಲ್ಲ, ಏನಾಗ್ತಿತ್ತು, ನಮ್ಗೆ ಮಾಡೋಕ್ಕಾಗಲ್ಲ ಅಂದಮೇಲೆ ಆಗಲ್ಲ, ಬಿಟ್ಬಿಡ್ಬೇಕಾಗಿತ್ತು ಅಂತಂತಾನೆ. ಏನಿಲ್ಲ ಅಣ್ಣ, ಅದೊಂದು ಸ್ವಲ್ಪ ಗಾಯ, ಸರಿ ಹೋಗುತ್ತೆ ಬಿಡಿ ಅಂತ ಹೇಳ್ತಾಳೆ. ಅದನ್ನು ಹರಿ ನೋಡ್ತಾ ಇರ್ತಾನೆ. ಹರಿಗೆ ತುಂಬ ಹಿಂಸೆ ಆಗಿಬಿಡುತ್ತೆ. ಹೆಂಡ್ತಿ ಕಷ್ಟಪಟ್ಟಿದ್ದು ನೋಡಿಬಿಟ್ಟು ಓಡೋಗ್ಬಿಡ್ತಾನೆ. ಎಲ್ಲ ಕಡೆ ಓಡಿ 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 ಎಲ್ಲರ ಮನೇಲೂ ಕೇಳಿ 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 ಐಸನ್ನ ಪಾಪ ಬೀದಿನೂ ಕೇಳ್ತಾನೆ. ಯಾರ ಮನೆಯಾರ ಐಸ್ ಇದೆಯಾ ಕೊಡಿ, ಐಸ್ ಇದೆಯಾ ಕೊಡಿ, ಐಸ್ ಇದೆಯಾ ಕೊಡಿ ಅಂತ. ಎಲ್ಲರ ಮನೇಲೂ ಕೇಳಿ ಇಸ್ಕೊಂಡು ಬಂದು ಹೆಂಡ್ತಿ ಕೈ ಕೊಡ್ತಾನೆ ಐಸ್ ಇಟ್ಕೊಳ್ಳೋದಕ್ಕೆ. ಆಮೇಲೆ ಅದು ಬೊಬ್ಬೆ ಬಂದಿರೋದು ಮತ್ತು ಮುತ್ತು ಅಣ್ಣನ ಲವರು ಕೂಡ ಇಲ್ಲೇ ಇದ್ದಾಳೆ. ಎಲ್ಲರೂ ಇಲ್ಲೇ ಇದ್ದಾರೆ. ಅದರಲ್ಲಿ ಕಂಟಿ ಲವರ್ ಮಾತ್ರ ಬಂದಿಲ್ಲ. ಕಂಟಿ ಲವರ್ನ ಇನ್ನೊಂದು ದೇವಸ್ಥಾನದಲ್ಲಿ ಅವರಮ್ಮ ಪ್ಲ್ಯಾನ್ ಮಾಡಿಬಿಟ್ಟು ಮದುವೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾಳೆ. ಅಲ್ಲಿಗೆ ಕರ್ಕೊಂಡು ಹೋಗೋಕ್ಕೆ ಐಡಿಯಾ ಮಾಡ್ಕೊಬಿಟ್ಟಿದ್ದಾಳೆ. ಅಲ್ಲಿಗೆ ಕರ್ಕೊಂಡು ಹೋಗ್ತಾಳೆ ಅವಳು. ಹೋದರೆ ಅಲ್ಲಿ ಮದುವೆ ಆಗಲ್ಲ. ಏಕೆಂದರೆ ರೆಡಿ ಇದ್ದಾನೆ ಗಂಡು, ಅವ್ರ ಅಣ್ಣನ ಫ್ರೆಂಡೇ ರೆಡಿ ಇದ್ದಾನೆ. ನನ್ನ ತಂಗಿ ಹಿಂಗೆ ಆಗೋಳೆ ಅಂದರು ನೀನು ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡಲ್ಲ, ನಿಜವಾಗ್ಲೂ ನನ್ನ ಪುಣ್ಯ ಅಂತ ಅವನಂದರೆ ಫ್ರೆಂಡ್ಲಿ ಅದೆಲ್ಲ ಏನೋ ಮಗ, ನೀನು ನನ್ನ ಫ್ರೆಂಡ್ ಅಲ್ವೇನೋ, ಏನಿಲ್ಲ ಬಿಡು ಅಂತೇಳಿ ಒಪ್ಕೊಂಡಿದ್ದಾನೆ. ಅವಳನ್ನು ಪ್ಲ್ಯಾನ್ ಮಾಡಿ ಸೀರೆ ಉಟ್ಕೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಅವರಮ್ಮ ನಾಟಕ ಆಡ್ಕೊಂಡು ಸೀರೆ ಉಡಿಸ್ತಾ ಇದ್ದಾಳೆ. ಸೀರೆ ಉಡಿಸಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾಳೆ. ಈ ಕಡೆ ಬಂದು ಆ ಥರ ಸ್ಟೋರಿ. ಕಂಟಿ ನೋಡಿದ್ರೆ ಅಲ್ಲಿದ್ದಾನೆ ದೇವಸ್ಥಾನದಲ್ಲಿ. ಇವ್ರು ನೋಡಿದರೆ ಇಲ್ಲಿ ತಂಗಿಗೆ ಮದುವೆ ಮಾಡೋಕ್ಕೆ, ಮಗಳಿಗೆ ಮದುವೆ ಮಾಡೋಕ್ಕೆ ಸುಳ್ಳು ಹೇಳಿ ದೇವಸ್ಥಾನಕ್ಕೆ ಕರ್ಕೋಗಿ ಮದುವೆ ಮಾಡೋಕ್ಕೆ ಓಡಾಡ್ತಾವ್ರೆ ಇವರಿಬ್ಬರು, ಅಮ್ಮ ಮಗ ಅಪ್ಪ ಎಲ್ಲ. ಆಮೇಲೆ ನನಗೆ ತುಂಬ ನೀನು ಇಷ್ಟ ಆದೆ ಅಂತ ಎಲ್ಲ ಹೇಳ್ತಾನೆ. ಹೌದು ಫ್ರೆಂಡಲ್ಲಿ ನಾನು ಅಷ್ಟೇ, ನಿನ್ನ ತಂಗಿ ಮದುವೆ ಮಾಡ್ಕೊಳ್ಳೋಕ್ಕೆ ನಾನು ಇಷ್ಟಪಟ್ಟೆ ಮದುವೆ ಮಾಡ್ಕೋತಾಯಿದ್ದೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾನೆ. ಆಮೇಲೆ ಎಲ್ಲ ಮಗು ಇನ್ನೂ ಬಂದೇ ಇಲ್ಲ ಅಂತ ಅಂದರೆ ಬರ್ತಾರೆ, ಈಗ ಅಮ್ಮ ರೆಡಿ ಮಾಡಿಸಿ ಕರ್ಕೊಬರ್ಬೇಕಲ್ಲ, ಬರ್ತಾರೆ ಅಂತ ಹೇಳ್ತಾನೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಕಾಯ್ತಾ ಇರ್ತಾನೆ ಗಂಡು. ಆದರೆ ಹುಡುಗಿ ಇನ್ನೂ ಬಂದಿಲ್ಲ. ಹುಡುಗಿ ಬರೋ ಹೊತ್ತಾಗುತ್ತೆ. ಹುಡುಗಿ ಬರಲಿ ಅಂತ ಕಾಯ್ತಾ ಇದ್ದಾರೆ. ಎಲ್ಲ ರೆಡಿಯಾಗಿದೆ ದೇವಸ್ಥಾನದಲ್ಲಿ. ಅವಳಿಗೆ ಏನೂ ಗೊತ್ತಿಲ್ಲ. ಅವಳಿಗೆ ಗೊತ್ತಿಲ್ದಂಗೆ ಇವರೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಮನೆಯಲ್ಲೇ ಅಷ್ಟೆಲ್ಲ ವಿಷಯ ನಡೆದ್ರೂ ಪಾಪ ಅವಳಿಗೇನು ಗೊತ್ತಿಲ್ಲ. ಅವಳು ಕಂಟಿ ಜೊತೆ ಮಾತಾಡಿಕೊಂಡು ಆರಾಮಾಗಿ ಕಾಲ ಕಳ್ಕೊಂಡು ಮನೇಲೇ ಇದ್ದಾಳೆ. ಆದರೆ ಬಾಗಿಲು ತಟ್ಬಿಟ್ಟು ಬಾರಮ್ಮ, ಕಂಟಿ ಜೊತೆ ಮಾತಾಡ್ತಾ ಇರ್ತಾಳೆ. ಆಮೇಲೆ ಬಾಗಿಲು ತಟ್ತಾಳೆ. ದೇವಸ್ಥಾನಕ್ಕೆ ಹೋಗ್ಬರೋಣ ಬಾರಮ್ಮ ಅಂತ ಅಂತಾಳೆ. ಆಮೇಲೆ ಈಗ ಯಾಕಮ್ಮ ದೇವಸ್ಥಾನಕ್ಕೆ ಅಂತಂದರೆ, ಇಲ್ಲ ಪೂಜೆ ಮಾಡಿಸ್ಕೊಬರ್ಬೇಕು ಬಾ ಅಂತ. ಸರಿ ನಡಿಯಮ್ಮ ಅಂತ ಅಂದರೆ, ಇಲ್ಲ ಸೀರೆ ಉಟ್ಕೋ ನೀಟಾಗಿ, ಒಡವೆ ಎಲ್ಲ ಹಾಕೋ, ಸೀರೆ ಉಟ್ಕೋ, ಆಮೇಲೆ ಹೋಗೋಣ ಅಂತ ಹೇಳ್ತಾಳೆ. ಅದೆಲ್ಲ ಯಾಕಮ್ಮ ಅಂತ ಅಂದರೆ, ದೇವಸ್ಥಾನಕ್ಕೆಲ್ಲ ಹಂಗೆ ಹೋಗ್ಬಾರ್ದು, ನೀಟಾಗಿ ಹೋಗ್ಬೇಕು ಅಂತ ಎಲ್ಲ ಹೇಳ್ತಾಳೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಅವಳು ಸೀರೆ ಉಟ್ಕೊತಾಳೆ. ಸೀರೆ ಉಟ್ಕೊಂಡೆಲ್ಲ ರೆಡಿಯಾಗಿನೂ ಬಂದಿಲ್ಲ, ಮನೆಯಲ್ಲೇ ಇದ್ದಾರೆ. ಇಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಕಾಯ್ತಾ ಇದ್ದಾರೆ ದೇವಸ್ಥಾನದ ಹತ್ರ. ಪೂರ ಎಲ್ಲ ರೆಡಿಯಾಗಿದೆ, ಕಾಯ್ತಾವ್ರೆ. ಇವನು ಪಾಪ ಹರಿ ಎಲ್ಲರ ಮನೇಲೂ ಐಸ್ ಕೇಳಿ ಕೇಳಿ
ಓಡಾಡಿ 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 ಎಲ್ಲರ ಮನೇಲೂ ಕೇಳ್ತಾನೆ, ಒಂದು 10 ಮನೇಲಿ. ಕೊನೆಗೆ ಒಂದೇ ಮನೇಲಿ ಯಾರ್ದು ಮನೇಲೋ ಫ್ರಿಜ್ ಇದ್ದವ್ರ ಮನೇಲಿ ಇದೇ ಕೊಡ್ತೀವಿ ಬನ್ನಿ ಅಂತ ಹೇಳ್ತಾರೆ. ಆಗೋಗಿ ಅವನು ಇಸ್ಕೊಂಡು ಬರ್ತಾನೆ. ಇಸ್ಕೊಂಡು ಬಂದು ಹೆಂಡ್ತಿ ಕೈಗೆ ಐಸ್ ಇಟ್ಟು ಇದು ಮಾಡ್ತಾನೆ, ಕೋಲ್ಡ್ ಮಾಡ್ತಾನೆ. ಪಾಪ ಉರಿ ಉರಿ ಅಂತ ಅವಳು ಪಾಪ ಕಷ್ಟಪಡ್ತಿದ್ದಾಳೆ ಹೆಂಡ್ತಿ ಚಂದನ. ಅದಕ್ಕೋಸ್ಕರ ಇವನು ಎಲ್ಲರ ಮನೇಲೂ ಐಸ್ ಇಸ್ಕೊಬಂದು ಐಸ್ ಕೇಳಿ ಕೇಳಿ ಕೊನೆಗೆ ಒಂದು ಮನೇಲಿ ಸಿಗುತ್ತೆ. ಓಡಾಡ್ತಾನೆ ಪಾಪ ಎಲ್ಲ ಕಡೆನೂ. ಅವಾಗಂತೂ ಭಾಳ ಬೇಜಾರಾಗುತ್ತೆ. ಎಷ್ಟು ಒಳ್ಳೆ ಹುಡುಗ, ಇಂಥ ಹುಡುಗನಿಗೆ ಪಾಪ ಅವಳು ಒಳ್ಳೆಯವಳೆ, ಏನು ಮಾಡೋಕ್ಕಾಗಲ್ಲ. ಹಿಂಗೆ ಪೊಲಿಟಿಷನಲ್ಲಿ ಮೋಸ ಮಾಡಿ ಮದುವೆ ಮಾಡ್ಕೊಂಡಲ್ಲ ಅನ್ನೋದೊಂದು ಸಿಟ್ಟಿದೆ ಅವಳಿಗೆ. ನಾನು ಅವನು ನಮ್ಮ ಅಪ್ಪನ ಮನೇಲಿ ನೋಡ್ದವನ್ನ ಮದುವೆ ಆಗಲ್ಲ ಅಂತ ಹೇಳಿದ್ದು ಒಂದು ನೆವ ಮಾಡಿಕೊಂಡು ಇವನು ಸುಳ್ಳು ಹೇಳಿ ನನ್ನನ್ನು ಮದುವೆ ಮಾಡ್ಕೊಂಡಲ್ಲ ಅಂತ ಕೋಪ ಮಾಡಿಕೊಂಡು ಅವನ ಜೊತೆ ಇನ್ನೂ ಸಂಸಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಅವನು ಯಾವಾಗಲೇ ಅಂಗಿಸ್ತಲೇ ಇರ್ತಾನೆ, ಎಲ್ಲ ಬರೀ ಇಷ್ಟೇ ಆಯಿತು, ಪ್ರೀತಿ ಪ್ರೇಮ ಏನೂ ಇಲ್ಲ ಅಂಥೇಳಿ. ಆದರೂ ಅವಳಿಗೆ ಅದೆಲ್ಲ ಅರ್ಥ ಆಗುತ್ತೆ, ಆದರೆ ಏನೂ ಮಾಡೋಕ್ಕಾಗಲ್ಲ. ಅದೊಂದು ಬೇಜಾರಾಗುತ್ತೆ ಅವಳಿಗೆ. ಹಿಂಗೆ ಸ್ಟೇಷನಲ್ಲಿ ಸುಳ್ಳು ಹೇಳಿ ಗಂಡ ಹೆಂಡ್ತಿ ಫೇಕ್ ಮದುವೆ ಅಂತೆಲ್ಲ ಹೇಳಿ ಕೊನೆ ನಿಜ ಅಂತ ಆಗಿ ಎಲ್ಲ ಆಯ್ತಲ್ಲ, ಅದು ಅವರಿಗೆ ಬೇಜಾರಾಗುತ್ತೆ. ಅವರಮ್ಮ ಬಂದು ಬುದ್ಧಿ ಹೇಳಿ ಡಿವೋರ್ಸ್ಗೆ ಹಾಕ್ತೀನಿ ಅಂದು ಹಾಕಕ್ಕೆ ಬಿಡದೆ ಹೋಗಿ ಕೊನೆಗೆ ಇವನ್ನೇ ಅಳಿಯ ಅಂತ ಅಂದ್ಕೊಂಡು ಅವರೆಲ್ಲ ಇದು ಮಾಡಿದ್ರು. ಇವಳಿಗೂ ಇವಾಗ ಪ್ರೀತಿ ಹುಡ್ತಾ ಇದೆ. ಕೆಲವೊಂದೊಂದು ವಿಷಯದಲ್ಲೆಲ್ಲ ಪ್ರೀತಿ ಹುಟ್ಟುತ್ತೆ. ಇವಾಗಂತೂ ಡೆಫಿನೆಟ್ಲಿ ಪ್ರೀತಿ ಹುಟ್ಟೇ ಇರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.